ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 108. ಬಂದರಿನ ಗದ್ದಲದ ಕೆಲಸಗಳನ್ನೆಲ್ಲ ಮುಗಿಸಿ ವಿಕ್ರಮ್ ಮತ್ತು ಕಾರ್ತಿಕ್ ಕಾರಿನಲ್ಲಿ ಪ್ರಧಾನ ಕಚೇರಿಯತ್ತ ಹಿಂತಿರುಗುತ್ತಿದ್ದರು. ವಿಕ್ರಮ್ ಎಂದಿನಂತೆ ಸ್ಟೇರಿಂಗ್ ಹಿಡಿದಿದ್ದರೂ ಅವನ ಮುಖದಲ್ಲಿ ಒಂದು ತಿಂಗಳ ಪ್ರೇಮದ ನೋವಿನಿಂದಾಗಿ ಸ್ವಲ್ಪ ಸುಸ್ತು ಎದ್ದು ಕಾಣುತ್ತಿತ್ತು. ಬಾಸ್, ಮುಂಬೈಗೆ ಹೋಗಿದ್ರಲ್ಲ, ಮಾಯಾ ಮೇಡಮ್ನ ನೋಡಿದ್ರಾ ಎಂದು ಕಾರ್ತಿಕ್ ಕುತೂಹಲದಿಂದ ಕೇಳಿದ. ಬಾಸ್, ಮುಂಬೈಗೆ ಹೋಗಿದ್ರಲ್ಲ, ಮಾಯಾ ಮೇಡಮ್ನ ನೋಡಿದ್ರಾ ಎಂದು ಕಾರ್ತಿಕ್ ಕುತೂಹಲದಿಂದ ಕೇಳಿದ. ವಿಕ್ರಮ್ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು, ನನಗೆ ಮದುವೆ ಆಗಿ ಹೋಯ್ತು ಎಂದನು ಕೂಲಾಗಿ. ಕಾರ್ತಿಕ್ ತಕ್ಷಣ ಸೀಟಿನಿಂದಲೇ ತಟ್ಟನೆ ಮೇಲೆ ಜಿಗಿದನು. ಏನದು, ಮದುವೆನಾ? ಬಾಸ್, ಅವರಿಗೆ ಈಗಾಗಲೇ ಮದುವೆ ಆಗಿಬಿಟ್ಟಿದೆಯಲ್ಲ, ಮತ್ತೆ ನೀವು ಹೇಗೆ ಎಂದು ಆಘಾತದಿಂದ ಕೇಳಿದ ಕಾರ್ತಿಕ್. ನನಗೆ ಮದುವೆ ಆಗಿದೆ ಅಂತಷ್ಟೇ ಹೇಳಿದೆ. ನಾನು ಮದುವೆ ಮಾಡಿಕೊಂಡಿದ್ದು ಮಾಯಾನಲ್ಲ, ಬೇರೊಂದು ಹುಡುಗಿನ ಎಂದು ವಿಕ್ರಮ್ ಹೇಳುತ್ತಿದ್ದಂತೆ, ಬಾಸ್, ಏನು ಹೇಳ್ತಾ ಇದ್ದೀರಾ? ಮಾಯಾ ಮೇಡಮ್ನ ಬಿಟ್ಟು ಬೇರೆ ಯಾರನ್ನೋನಾ? ಬಾಸ್, ನೀವು ಜಿಲ್ಲೂನಾ ಇಲ್ಲ ಕಿಲ್ಲೂನಾ? ಏನು ನಡೀತಿದೆ ಇಲ್ಲಿ? ನನ್ನನ್ನು ಹೇಮಾರಿಸಬೇಡಿ ಎಂದನು. ಕಾವ್ಯ ನನ್ನ ವೈಫ್ ನೇಮ್. ಮಾಯಾ ಮೇಲಿರೋದು ಪ್ರೀತಿ ಕಾರ್ತಿಕ್, ಆದರೆ ಈ ಕಾವ್ಯ ಮೇಲಿರೋದು ಕರ್ತವ್ಯ. ಹರಿಯದೆ ಒಂದು ಸನ್ನಿವೇಶದಲ್ಲಿ ತಾಳಿ ಕಟ್ಟಬೇಕಾದ ಪರಿಸ್ಥಿತಿ ಬಂತು. ನನ್ನ ಕೈಯಿಂದಾಗಿ ಒಂದು ಹುಡುಗಿಯ ಜೀವನ ಹಾಳಾಗಬಾರದು ಅಂತ ಅಂದ್ಕೊಳ್ತೀನಿ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಆ ಮಂಕಿ ಲೆಟರ್ ಬರೆದಿಟ್ಟು ಬಿಟ್ಟು ಓಡಿ ಹೋಗಿದ್ದಾಳೆ ಎಂದು ವಿಕ್ರಮ್ ನಿಧಾನವಾಗಿ ಹೇಳಿದನು. ಕಾರ್ತಿಕ್ ತನ್ನ ತಲೆ ಕೆರೆದುಕೊಳ್ಳುತ್ತಾ, ಬಾಸ್, ನಿಮ್ಮ ಕತೆ ತುಂಬ ಘೋರವಾಗಿದೆ ಬಾಸ್. ಮೊದಲಿಗೆ ಮಾಯಾ ಮೇಡಮ್ ಯಾರು ಅಂತ ಗೊತ್ತಿಲ್ಲದೆ ಹುಡುಕ್ತಿದ್ರಿ, ಇವಾಗ ಹೆಂಡತಿ ಯಾರು ಅಂತ ಗೊತ್ತಿಲ್ಲದೆ ಹುಡುಕ್ತಿದ್ದೀರಾ. ಅದರಲ್ಲೂ ಮಂಕಿ ಅಂತ ಬೇರೆ ಮುದ್ದಿನ ಹೆಸರು ಇಟ್ಟಿದ್ದೀರಾ. ಆ ದೇವರು ನಿಮ್ಮ ಹಣೆ ಬರಹನ ಅಮಲಿನಲ್ಲಿ ಬರೆದಿದ್ದಾನೆ ಅನಿಸುತ್ತೆ ಎಂದು ಗೇಲಿ ಮಾಡಲು ವಿಕ್ರಮ್ ತಕ್ಷಣ ಕಾರನ್ನು ರಸ್ತೆ ಬದಿಗೆ ನಿಲ್ಲಿಸಿದನು. ಏ ಕಾರ್ತಿಕ್, ನೀನು ಹೇಳ್ತಾ ಇರೋದು ನಿಜಾನೇ. ನನಗೆ ಪ್ರೀತಿಯು ಅದೃಷ್ಟ ತರಲಿಲ್ಲ, ಮದುವೆಯು ಅದೃಷ್ಟ ತರಲಿಲ್ಲ. ಹುಡುಗಿಯರೇ ಇಷ್ಟು ಅನಿಸುತ್ತೆ. ಒಬ್ಬಳು ಅನ್ಯಾಯವಾಗಿ ಸತ್ಯವನ್ನು ಮುಚ್ಚಿಟ್ಟು ಸೇಡು ತೀರಿಸಿಕೊಂಡರೆ, ಇನ್ನೊಬ್ಬಳು ತಾಳಿ ಕಟ್ಟಿದ ದಿನವೇ ಕೋತಿ ತರಹ ಮರ ಹತ್ತಿ ಕಾಂಪೌಂಡ್ ದಾಟಿ ಜಿಗಿದು ಓಡಿ ಹೋಗಿದ್ದಾಳೆ. ಇದಕ್ಕಿಂತ ಹೆಚ್ಚಾಗಿ ನಾನು ರಿಸ್ಕ್ ತಗೊಳ್ಳೋಕೆ ಇಷ್ಟಪಡಲ್ಲ ಅನ್ನುತ್ತಾ ವಿಕ್ರಮ್ ತನ್ನ ಪರ್ಸ್ ತೆಗೆದು 4,000 ರೂಪಾಯಿಯನ್ನು ಚಾಚಿದನು. ಕಾರ್ತಿಕ್, ಇಲ್ಲಿ ನೋಡು, ಅಲ್ಲಿ ಆ ಖಾದಿ ಅಂಗಡಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋಗಿ 5 ಸೆಟ್ ಕಾವಿ ಪಂಚೆ ಮತ್ತು ಶರ್ಟ್ ಹಾಗೆ ಒಂದು ರುದ್ರಾಕ್ಷಿ ಮಾಲೆಯನ್ನು ತಗೊಂಡ್ಬಾ ಎಂದನು. ಕಾರ್ತಿಕ್ ದಂಗಾಗಿ ಹೋಗಿ, ಯಾಕೆ ಬಾಸ್, ಏನಾದರೂ ಹರಕೆನಾ ಎಂದನು. ಹರಕೆಯೂ ಇಲ್ಲ, ಈರುಳ್ಳಿಯೂ ಇಲ್ಲ. ಸುಮ್ಮನೆ ರಾಮೇಶ್ವರಕ್ಕೆ ಹೋಗಿ ಸ್ವಾಮೀಜಿಯಾಗಿ ಸೆಟಲ್ ಆಗಿಬಿಡ್ತೀನಿ. ಅಲ್ಲಿಯಾದರೂ ನೆಮ್ಮದಿಯಾಗಿ ಇರಬಹುದಲ್ಲ. 1,00,000 ಟನ್ ತಾಮ್ರವನ್ನು ನಿಭಾಯಿಸೋ ನನಗೆ 5 ಅಡಿ ಎತ್ತರ ಇರೋ ಇಬ್ಬರು ಹುಡುಗಿಯರನ್ನು ಹೇಗೆ ನಿಭಾಯಿಸೋದು ಅಂತ ಗೊತ್ತಾಗ್ತಿಲ್ವಲ್ಲ. ಹೋಗಿ ತಗೊಂಡ್ಬಾ ಎಂದು ವಿಕ್ರಮ್ ಗೊಣಗಲು ಪ್ರಾರಂಭಿಸಿದನು. ಬಾಸ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಾ? ನೀವು ಸ್ವಾಮೀಜಿ ಆದರೆ ವರ್ಮನ್ ಗ್ರೂಪ್ಸ್ ಏನಾಗುತ್ತೆ? ಆಮೇಲೆ ನಿಮ್ಮನ್ನು ಸೈಟ್ ಹೊಡೆಯೋ ಹುಡುಗಿಯರೆಲ್ಲ ಏನಾಗ್ತಾರೆ ಎಂದು ಕಾರ್ತಿಕ್ ದೈನೇಸಿಯಾಗಿ ಕೇಳಲು ವಿಕ್ರಮ್ ಅವನನ್ನು ತೀಕ್ಷ್ಣವಾಗಿ ನೋಡಿದನು. ನಾನು ಇನ್ನು ಕಾವಿ ಬಟ್ಟೆಯನ್ನೇ ಹಾಕಿಲ್ಲ, ಅದಕ್ಕಾಗಲೇ ಆ ಹುಡುಗಿಯರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ಹೋಗೋ ಮೊದಲು ಎಂದನು. ಕಾರ್ತಿಕ್ ಅಂಗಡಿಗೆ ಹೋಗಿ ವಿಕ್ರಮ್ ಹೇಳಿದಂತೆಯೇ ಕಾವಿ ಬಟ್ಟೆ ಮತ್ತು ರುದ್ರಾಕ್ಷಿ ಮಾಲೆಯನ್ನು ಖರೀದಿಸಿ ತಂದನು. ಕಾರು ಹತ್ತಿದ ತಕ್ಷಣ ವಿಕ್ರಮ್ ಆ ಕಾವಿ ಪಂಚೆಯನ್ನು ತೆಗೆದು ತನ್ನ ಮಡಿಲಿನಲ್ಲಿಟ್ಟು ಸವರಿ ನೋಡಿದನು. ಬಾಸ್, ಚೆನ್ನಾಗಿಯೇ ಇದೆ, ಆದರೆ ನೀವು ಸ್ವಾಮೀಜಿ ಆಗಿ ಹೋದರೆ ಮೇಡಮ್ ಕಾವ್ಯನ ಯಾರು ಹುಡುಕ್ತಾರೆ ಎಂದು ಕಾರ್ತಿಕ್ ಮತ್ತಷ್ಟು ಕೆಣಕಿದನು. ವಿಕ್ರಮ್ ತಟ್ಟನೆ ನಿಮಿರಿ ನೋಡಿದನು. ಅದೇ ನನಗೂ ಭಯವಾಗ್ತಾ ಇರೋದು ಕಾರ್ತಿಕ್. ಅವಳ ಮೇಲೆ ನನಗೆ ಪ್ರೀತಿ ಇಲ್ಲ. ಅವಳನ್ನು ಹುಡುಕೋದು ಒಂದು ಕರ್ತವ್ಯ ಅಷ್ಟೇ. ಆದರೆ ಅವಳನ್ನು ಹುಡುಕಿಕೊಂಡು ಹೋದಾಗ ಒಂದು ವೇಳೆ ಅವಳು ಮಾಯಾ ತರಹ ಏನಾದರೂ ಟ್ವಿಸ್ಟ್ ಇಟ್ಟರೆ, ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಮೊದಲೇ ಕಾವಿ ಪಂಚೆ ತರಿಸಿ ಇಟ್ಕೊಂಡಿದ್ದೀನಿ. ಅವಳನ್ನು ನೋಡಿದ ತಕ್ಷಣ ಏನಾದರೂ ತಪ್ಪಾಗಿ ಅನ್ನಿಸಿದರೆ ಹಾಗೆ ಕಾವಿ ಪಂಚೆ ಕಟ್ಕೊಂಡು ರಾಮೇಶ್ವರಂ ಎಕ್ಸ್ಪ್ರೆಸ್ ಹತ್ತಿಬಿಡಬೇಕಷ್ಟೆ ಅಂತ ವಿಕ್ರಮ್ ಹೀಗೆ ಹೇಳಿದ ತಕ್ಷಣ ಕಾರ್ತಿಕ್ ಬಿದ್ದು ಬಿದ್ದು ನಗಲು ಪ್ರಾರಂಭಿಸಿದನು. ಬಾಸ್, ನೀವು ಎಲ್ಲೋ ಹೋಗಲ್ಲ, ಯಾಕಂದರೆ ನೀವು ಜಿಲ್ಲು ಬಾಸ್.
ಆ ಇಬ್ಬರು ಹುಡುಗಿಯರನ್ನು ನಿಭಾಯಿಸೋ ಟೆಕ್ನಿಕ್ ನಿಮಗೆ ಗೊತ್ತಿದೆ ಎಂದನು. ವಿಕ್ರಮ್ ಕಾರನ್ನು ಮತ್ತೆ ಸ್ಟಾರ್ಟ್ ಮಾಡಿದನು. ನೋಡೋಣ ಕಾರ್ತಿಕ್, ಆ ಮಂಕಿನ ಹುಡುಕ್ಬೇಕು. ಆದರೆ ಸದ್ಯಕ್ಕೆ ಈ ಕಾವಿ ಪಂಚೆ ಕಾರಿನಲ್ಲೇ ಇರಲಿ, ನನ್ನ ಆತ್ಮರಕ್ಷಣೆಗಾಗಿ. ನನಗೆ ಇದು ಬೇಕೇ ಬೇಕು ಎಂದು ವಿಕ್ರಮ್ ಗೇಲಿಯಾಗಿ ಹೇಳಿದರೂ ಅವನ ಕಣ್ಣುಗಳು ಕಾವ್ಯ ಬರೆದಿದ್ದ ಆ ಪತ್ರವನ್ನೇ ಮತ್ತೊಮ್ಮೆ ನೋಡಿದವು. ವಿಕ್ರಮ್ ವರ್ಮನ್ ಪ್ರಧಾನ ಕಚೇರಿಯ ಆ ಭವ್ಯವಾದ ಕಾರಿಡಾರ್ನಲ್ಲಿ ನಡೆದು ಬರುವಾಗಲೇ ಅವನ ಬರುವಿಕೆಯನ್ನು ಅವನ ಶೂಗಳ ಶಬ್ದವೇ ತಿಳಿಸುತ್ತಿತ್ತು. ಅಥರ್ವನ ಕೋಣೆಯೊಳಗೆ ಅವನು ಪ್ರವೇಶಿಸುವಾಗ ಅಲ್ಲಿ ಒಂದು ಪ್ರಮುಖವಾದ ಆಲೋಚನಾ ಸಭೆ ನಡೆಯುತ್ತಿತ್ತು. ಯುವರಾಜ್ ಮತ್ತು ಯಾಶಿಕಾ ಇಬ್ಬರು ಅಥರ್ವನ ಜೊತೆ ಏನನ್ನೋ ಗಂಭೀರವಾಗಿ ಚರ್ಚಿಸುತ್ತಿದ್ದರು. ನಕ್ಷತ್ರ ಅಥರ್ವನ ಪಕ್ಕದಲ್ಲೇ ಕುಳಿತು ಶಾಂತವಾಗಿ ಗಮನಿಸುತ್ತಿದ್ದಳು. ವಿಕ್ರಮ್ ಒಳಗೆ ಬಂದ ತಕ್ಷಣ ಮೀಟಿಂಗ್ ಮುಗಿದು ಯುವರಾಜ್ ಮತ್ತು ಯಾಶಿಕಾ ಹೊರಡಲು ಸಿದ್ಧರಾದರು. ವಿಕ್ರಮ್ನನ್ನು ದಾಟಿ ಹೋಗುವಾಗ, ಹೇಗಿದ್ದೀರಾ ಚಿಕ್ಕ ಬಾಸ್ ಎಂದು ಯುವರಾಜ್ ಕೇಳಲು, ವಿಕ್ರಮ್ ಒಂದು ಸಣ್ಣ ಮುಗುಳ್ನಗೆ ಬೀರಿ, ಫೈನ್ ಯುವರಾಜ್ ಎಂದನು. ಓಕೆ ಬಾಸ್, ನಾನು ನೈಟ್ ಕಾಲ್ ಮಾಡ್ತೀನಿ ಎಂದನು ಯುವರಾಜ್. ಯಾಶಿಕಾ ಕೂಡ ವಿಕ್ರಮ್ನನ್ನು ದಿಟ್ಟಿಸಿ ನೋಡಿ ಯುವರಾಜ್ ಜೊತೆ ಹೊರಗೆ ಹೋದಳು. ಒಳಗೆ ಬಂದ ವಿಕ್ರಮ್ ಹಾರ್ಬರ್ನಲ್ಲಿ ನಡೆದ ಆ ಬೃಹತ್ ತಾಮ್ರದ ಅದಿರು ಆಮದು ಮತ್ತು ವಿತರಣಾ ಬಗ್ಗೆ ಅಥರ್ವನಿಗೆ ವಿವರಿಸಿದನು. ಎಲ್ಲವನ್ನೂ ಕೇಳಿದ ಅಥರ್ವ ಹೆಮ್ಮೆಯಿಂದ ಹೇಳಿದನು, ಸೂಪರ್ ವಿಕ್ಕಿ, ನಿನ್ನ ಟ್ಯಾಲೆಂಟ್ಗೆ ನೀನು ಎಲ್ಲೋ ಇರಬೇಕಾದವನು. ಇದು ತಿಳಿಯದೆ ಇಷ್ಟು ದಿನ ಆಟವಾಡಿಕೊಂಡು ತಿರುಗುತ್ತಾ ಇದ್ದೆ. ಇವಾಗ ನೋಡಿದ್ಯಾ, ನಿನ್ನ ನಿಜವಾದ ಸಾಮರ್ಥ್ಯ ಏನೆಂದು ನಿನಗೆ ಅರ್ಥ ಆಗಿರುತ್ತೆ ಅಂದಾಗ ವಿಕ್ರಮ್ ಮೆಲ್ಲನೆ ನಕ್ಕು, ಓಕೆ ಅಣ್ಣ, ಆಮೇಲೆ ನನಗೆ 1 ವಾರ ರಜೆ ಬೇಕು ಎಂದನು. ಅಥರ್ವ ಹುಬ್ಬು ಮೇಲೇರಿಸಿದನು. 1 ವಾರ ರಜೆನಾ? ಈಗ ತಾನೇ 1 ವಾರದ ನಂತರ ಕೆಲಸಕ್ಕೆ ಬಂದಿದ್ದೀಯಾ ಅಂದಾಗ ವಿಕ್ರಮ್ ತನ್ನ ಪಕ್ಕದಲ್ಲಿದ್ದ ಕಾರ್ತಿಕ್ನನ್ನು ನೋಡಿ ಕಣ್ಣು ಸನ್ನೆ ಮಾಡಿದನು. ಇಲ್ಲಣ್ಣ, ನಾನು ಕಾರ್ತಿಕ್ ಇವತ್ತು ನೈಟೇ ರಾಮೇಶ್ವರಕ್ಕೆ ಹೋಗ್ತಿದ್ದೀವಿ ಎಂದನು. ರಾಮೇಶ್ವರಕ್ಕ? ಇವಾಗ ಯಾಕೆ ಎಂದು ಅಥರ್ವ ಅನುಮಾನದಿಂದ ಕೇಳಿದನು. ಕಾರ್ತಿಕ್ ತನ್ನ ಬಾಯನ್ನು ಸುಮ್ಮನಿಟ್ಟುಕೊಳ್ಳಲಾಗದೆ, ಅದಾ ಬಾಸ್, ನಮ್ಮ ಬಾಸ್ ಸ್ವಾಮೀಜಿ ಹಾಕ್ತಿದ್ದಾರೆ ಎಂದು ಬಾಂಬ್ ಹಾಕಲು ವಿಕ್ರಮ್ ಗಾಬರಿಯಾಗಿ ಕಾರ್ತಿಕ್ನ ಕಾಲನ್ನು ತುಳಿದನು. ಏಯ್ ಸುಮ್ಮನಿರೋ ಎಂದು ಅವನ ಕಿವಿಯಲ್ಲಿ ಮಾತ್ರ ಕೇಳಿಸುವಂತೆ ಗೊಣಗಲು ಕಾರ್ತಿಕ್ ತಕ್ಷಣ ಬಾಯಿ ಮುಚ್ಚಿಕೊಂಡನು. ಅಥರ್ವ ನಗುವನ್ನು ತಡೆದುಕೊಳ್ಳುತ್ತಾ, ಏನದು ಸ್ವಾಮೀಜಿನಾ ಎಂದನು. ವಿಕ್ರಮ್ ತಕ್ಷಣ ಪರಿಸ್ಥಿತಿಯನ್ನು ಸರಿದೂಗಿಸಿದನು. ಅದಾ, ಜಿಜ್ಞಾಸೆ ಏನೂ ಇಲ್ಲಣ್ಣ, ಅವನು ಏನೋ ಒದರುತ್ತಿದ್ದಾನೆ. ಒಬ್ಬ ಸ್ವಾಮೀಜಿಯನ್ನು ನೋಡಿ ಹರಕೆ ತೀರಿಸಿದರೆ ಕಾರ್ತಿಕ್ಗೆ ಬೇಗ ಮದುವೆ ಆಗುತ್ತೆ ಅಂತ ಜ್ಯೋತಿಷಿ ಹೇಳಿದರಂತೆ. ಅವರ ಅಮ್ಮ ಫೋನ್ ಮಾಡಿ ಹೇಳಿದ್ರು. ಅದಕ್ಕೆ ಇವನನ್ನು ಹಾಗೆ ಕರ್ಕೊಂಡು ಹೋಗಿ ಒಂದು ಹರಕೆ ಮುಗಿಸಿಕೊಂಡು ಬರಬಹುದು ಅಂತ ಎಂದು ವಿಕ್ರಮ್ ಹೇಳುತ್ತಿದ್ದಂತೆ, ಸರಿ, ನೀವು ಮಾಡೋ ಹರಕೆ ಆಮೇಲೆ ಇರಲಿ, ಆಲ್ರೆಡಿ ನಾನೇ 10 ದಿನ ರಜೆಯಲ್ಲಿ ಹೋಗ್ತಿದ್ದೀನಿ ಎಂದು ಅಥರ್ವ ವಿಕ್ರಮ್ನನ್ನು ಒಂದು ಆಳವಾದ ನೋಟ ನೋಡಿ ಹೇಳಿದನು. ವಿಕ್ರಮ್ ಆಘಾತಕ್ಕೊಳಗಾದನು. ನೀವು ರಜೆನಾ? ಹಾಗಾದರೆ ಕಂಪನಿಯನ್ನು ಯಾರು ನೋಡಿಕೊಳ್ತಾರೆ ಅಂದನು. ಬೇರೆ ಯಾರು, ನೀನು ಕಾರ್ತಿಕ್ ತಾನೇ ನೋಡಿಕೊಳ್ಳಬೇಕು. ಎಲ್ಲೋ ಅರಕೆ ಗಿರಕೆ ಅಂತ ಅಲೆಯೋದು ಬೇಡ. ನಾನು ನಕ್ಷತ್ರ ಇಬ್ಬರು ಒಂದು 10 ದಿನ ಈ ದೇಶವನ್ನು ಬಿಟ್ಟು ಹೊರಗೆ ಹೋಗ್ತಿದ್ದೀವಿ. ಎಲ್ಲಿ ಏನು ಅಂತ ಯಾವುದನ್ನು ಹೇಳಲ್ಲ. ಆದರೆ ನಾನು ಹಿಂತಿರುಗಿ ಬರುವಾಗ ನೀನು ಹಳೆಯ ವಿಕ್ರಮ್ ಆಗಿರಬೇಕು. ಅರ್ಥ ಆಯ್ತಾ ಎಂದನು. ವಿಕ್ರಮ್ ತುಂಟತನದಿಂದ ನಕ್ಷತ್ರಾಳನ್ನು ನೋಡಿ, ಓ, ಇಬ್ಬರು ಹನಿಮೂನ್ ಹೋಗ್ತಾ ಇದ್ದೀರಾ? ಅದನ್ನು ನೇರವಾಗಿ ಹೇಳಬೇಕು ತಾನೇ. ಅದನ್ನು ಬಿಟ್ಟು ದೇಶ ಬಿಟ್ಟು ಹೋಗ್ತೀನಿ ಅಂತ ಯಾಕೆ ಸುತ್ತಿ ಬಳಸಿ ಹೇಳಬೇಕು ಎಂದನು. ಅಥರ್ವ ಮುಗುಳ್ನಗೆಯೊಂದಿಗೆ, ಪರವಾಗಿಲ್ಲ, ಕರೆಕ್ಟಾಗಿ ಅರ್ಥ ಮಾಡಿಕೊಂಡೆ ಎಂದನು. ಆದರೆ ನಕ್ಷತ್ರ ಇನ್ನೂ ಆಘಾತದಲ್ಲೇ ಇದ್ದಳು. ರೀ, ಇವಾಗ ಇರೋ ಪರಿಸ್ಥಿತಿಯಲ್ಲಿ ಹನಿಮೂನ? ಏನು ಮಾತಾಡ್ತಾ ಇದ್ದೀರಾ ನೀವು ಅಂದಳು. ಅಥರ್ವ ನಕ್ಷತ್ರಾಳ ಕೈಯನ್ನು ಹಿಡಿದುಕೊಂಡನು. ಯಾಕೆ ನಕ್ಷತ್ರ, ಇಷ್ಟೊಂದು ಶಾಕ್ ಆಗ್ತಾ ಇದೆಯಾ? ನಮಗೆ ಮದುವೆ ಆಗಿ 15 ದಿನ ಕೂಡ ಆಗಿಲ್ಲ. ಆದರೆ ನೀನೇನೋ 15 ವರ್ಷ ಆದ ಹಾಗೆ ಶಾಕ್ ಆಗ್ತಾ ಇದೆಯಾ? ಇಲ್ಲಿ ನೋಡು ನಕ್ಷತ್ರ, ನಾನು ನಿರ್ಧಾರ ಮಾಡಿದ್ದೀನಿ. ನಮಗೆ ಮದುವೆ ಆಗಿ ಆ ಸಂತೋಷ ಸ್ವಲ್ಪವೂ ಸಿಗಲಿಲ್ಲ. ಯಾವಾಗ ನೋಡಿದರೂ ಸಮಸ್ಯೆ, ಟೆನ್ಷನ್ ಅಂತಲೇ ತಿರುಗುತ್ತಾ ಇದ್ದೀವಿ. ನಿನ್ನ ಜೊತೆ 10 ದಿನ ನೆಮ್ಮದಿಯಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಪ್ರೀತಿಸಿ ಮದುವೆಯಾದ ನಾವು ಹೀಗೆ ಸಮಸ್ಯೆಗಳ ಒಳಗೆ ಇದ್ದರೆ ಹೇಗೆ ಅಂದಾಗ ವಿಕ್ರಮ್ ಅಥರ್ವನ ಆ ಕಡೆಯ ಪ್ರೀತಿಯನ್ನು ನೋಡಿ
ಬೆರಗಾಗಿ ನಿಂತನು. ಓಕೆ ಅಣ್ಣ, ನೀವು ಹೊರಡಿ, ಟಿಕೆಟ್ ಬುಕ್ ಮಾಡಿದೆಯಾ ಎಂದನು. ಎಲ್ಲ ರೆಡಿ ಇದೆ ವಿಕ್ಕಿ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯಾರಿಗೂ ತಿಳಿಯಲ್ಲ. ಮೊಬೈಲ್ ಸ್ವಿಚ್ ಆಫ್ ಮಾಡಿರ್ತೀನಿ. 10 ದಿನದ ನಂತರವೇ ನಾವು ಬರೋದು. ಅಲ್ಲಿಯವರೆಗೂ ಕನ್ಸ್ಟ್ರಕ್ಷನ್ ಮೀಟಿಂಗ್ಸ್, ಫ್ಯಾಕ್ಟರಿ ಎಲ್ಲವನ್ನೂ ನೀನೇ ನೋಡಿಕೊಳ್ಳಬೇಕು ಎಂದು ಅಥರ್ವ ಆಜ್ಞಾಪಿಸಿ ನಕ್ಷತ್ರಳೊಂದಿಗೆ ಅಲ್ಲಿಂದ ಹೊರಟನು. ಅವರು ಹೋದ ನಂತರ ವಿಕ್ರಮ್ ತನ್ನ ಕ್ಯಾಬಿನ್ಗೆ ಹೋಗಿ ಆ ದೊಡ್ಡ ತಿರುಗುವ ಕುರ್ಚಿಯಲ್ಲಿ ಹೊರಗೆ ಕುಳಿತನು. ಕಣ್ಣುಗಳನ್ನು ಮುಚ್ಚಿದಾಗ ಅಳುತ್ತಾ ಮಾತನಾಡಿದ ಮಾಯಾನ ಮುಖ ಮಿಂಚಿನಂತೆ ಬಂದು ಹೋಯಿತು. ಅದೇ ಸಮಯದಲ್ಲಿ ಈ ತಾಳಿಯನ್ನು ಮಾತ್ರ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿಬಿಡ್ತೀನಿ ಎಂಬ ಕಾವ್ಯಾಳ ಆ ಪತ್ರದ ಸಾಲುಗಳು ಅವನ ಕಿವಿಯಲ್ಲಿ ಅವಳ ಧ್ವನಿಯಲ್ಲೇ ಪ್ರತಿಧ್ವನಿಸಿದವು. ಏನದೋ ಜೀವನ ಇದು ಅನ್ನುತ್ತಾ ವಿಕ್ರಮ್ ಒಂದು ದೀರ್ಘ ನಿಟ್ಟುಸಿರಿನೊಂದಿಗೆ ಎದ್ದು ಕಿಟಕಿಯ ಬಳಿ ನಿಂತನು. ಹಿಂದಿನಿಂದ ಬಂದ ಕಾರ್ತಿಕ್, ಬಾಸ್, ನನಗೆ ಒಂದು ವಿಷಯ ಅರ್ಥನೇ ಆಗ್ತಿಲ್ಲ. ನಿಮಗೆ ಒಂದು ಸಣ್ಣ ತಲೆನೋವು ಬಂದರೂ ದೊಡ್ಡ ಬಾಸ್ ತಲ್ಲಣಿಸಿ ಹೋಗ್ತಾರೆ. ಆದರೆ ನಿಮ್ಮ ಲೈಫ್ನಲ್ಲಿ ಇಷ್ಟೊಂದು ದೊಡ್ಡ ಸಮಸ್ಯೆ ನಡೆದಿದೆ. ಅವರು ನೋಡಿದರೆ ಆರಾಮಾಗಿ ಹನಿಮೂನ್ ಹೋಗ್ತಾ ಇದ್ದಾರೆ ಎಂದನು. ವಿಕ್ರಮ್ ಕಿಟಕಿಯ ಹೊರಗೆ ಕಾಣುತ್ತಿದ್ದ ನಗರವನ್ನು ನೋಡುತ್ತಾ ಹೇಳಿದನು. ಅವರು ಎಷ್ಟೋ ವರ್ಷಗಳಿಂದ ಬಿಸ್ನೆಸ್ ಫ್ಯಾಮಿಲಿ ಅಂತ ಕಷ್ಟಪಟ್ಟಿದ್ದಾರೆ. ಇವಾಗ ತಾನೇ ಮದುವೆ ಆಗಿದೆ. ಅತ್ತಿಗೆ ಜೊತೆ ಸ್ವಲ್ಪ ಹ್ಯಾಪಿಯಾಗಿ ಇರಲಿ ಬಿಡು. ಮನೆಗೆ ಹೋದರೂ ಸಮಸ್ಯೆ, ಆಫೀಸ್ಗೆ ಬಂದರೂ ಸಮಸ್ಯೆ. ಅವರು ತಾನೇ ಏನು ಮಾಡ್ತಾರೆ ಎಂದನು. ಕಾರ್ತಿಕ್ ತನ್ನ ಕೆನ್ನೆಯ ಮೇಲೆ ಕೈ ಇಟ್ಟುಕೊಳ್ಳುತ್ತಾ, ನನಗೇನೋ ನಿಮ್ಮ ಅಣ್ಣ ಅತ್ತಿಗೆ ಜೊತೆ ಸಂತೋಷವಾಗಿ ಇರೋದಕ್ಕೆ ಹನಿಮೂನ್ಗೆ ಹೋಗ್ತಾ ಇರೋ ಹಾಗೆ ಕಾಣಿಸ್ತಾ ಇಲ್ಲ. ನಿಮ್ಮನ್ನು ಹುರಿಸೋದಕ್ಕೆ ಹೋಗ್ತಿರೋ ಹಾಗೆ ಕಾಣ್ತಿದೆ ಎಂದನು. ನನ್ನನ್ನು ಹುರಿಸೋದಕ್ಕ? ಅದರಿಂದ ಅವರಿಗೇನು ಸಿಗುತ್ತೆ ಎಂದು ವಿಕ್ರಮ್ ಗೊಂದಲದಿಂದ ತಿರುಗಿದನು. ಅದರಲ್ಲಿ 1000 ವಿಷಯ ಇದೆ ಬಾಸ್. ಒಂದು ವೇಳೆ ಹೀಗೆ ನಿಮ್ಮನ್ನು ಹುರಿಸಿದರೆ ನೀವು ನಿಮ್ಮ ವೈಫ್ ಜೊತೆ ಸಂತೋಷವಾಗಿ ಇರಬೇಕು ಅಂತ ಆಸೆ ಪಡ್ತೀರಾ, ಅವಳನ್ನು ಹುಡುಕಿ ಕಂಡು ಹಿಡಿತೀರಾ ಅಂತ ದೊಡ್ಡ ಬಾಸ್ ಯೋಚಿಸ್ತಾ ಇದ್ದಾರೆ ಏನೋ ಅಂದಾಗ ವಿಕ್ರಮ್ ಕಹಿಯಾಗಿ ನಕ್ಕನು. ಅಪ್ಪಟವಾಗಿ ಆ ತರಹ ಇರಲ್ಲ. ಅಣ್ಣನಿಗೆ ಕಾವ್ಯ ಅಂದರೆ ಸ್ವಲ್ಪವೂ ಇಷ್ಟ ಇಲ್ಲ. ಅವಳನ್ನು ನೋಡಿದ್ರೇ ಅವರಿಗೆ ಕೋಪ ಬರುತ್ತೆ. ಆ ಭಯದಲ್ಲೇ ಅವಳು ಓಡಿ ಹೋಗಿದ್ದಾಳೆ ಬಿಡು. ನನ್ನದು ರಾಶಿ ಸರಿಯಿಲ್ಲ. ಆ ಹುಡುಗಿ ಇವಾಗ ಎಲ್ಲಿ ಹೇಗೆ ಇದ್ದಾಳೆ ಅಂತ ಗೊತ್ತಿಲ್ಲ. ಒಂದು ಸಲ ಅವಳನ್ನು ನೋಡಿ ಅವಳು ಹ್ಯಾಪಿಯಾಗಿದ್ದಾಳೆ ಅಂತ ಗೊತ್ತಾದರೆ ಸಾಕು. ಅದಾದಮೇಲೆ ಅವಳನ್ನು ನಾನು ಡಿಸ್ಟರ್ಬ್ ಮಾಡಲ್ಲ ಎಂದನು ಧ್ವನಿಯಲ್ಲಿ ಒಂದು ನೋವಿನೊಂದಿಗೆ. ಹಾಗಾದರೆ ಕಾವಿ ಪಂಚೆ ಖಚಿತಾನಾ ಬಾಸ್ ಎಂದು ಕಾರ್ತಿಕ್ ಗೇಲಿಯಾಗಿ ಕೇಳಿದನು. ಡಬಲ್ ಖಚಿತ, ನಿನಗೆ ಸಂಶಯವೇ ಬೇಡ. ಆದರೆ ನಾನು ಒಬ್ಬನೇ ಹೋದರೆ ಕಷ್ಟ ಆಗುತ್ತೆ. ಅದಕ್ಕೆ ಕಾವಿ ಪಂಚೆ ಕಟ್ಟಿಕೊಂಡು ನೀನು ನನ್ನ ಜೊತೆಯಲ್ಲೇ ಬಾ ಎಂದು ವಿಕ್ರಮ್ ಹೇಳಲು ಕಾರ್ತಿಕ್ ಗಾಬರಿಯಾಗಿ ಹಿಂದಕ್ಕೆ ಸರಿದನು. ಅಯ್ಯೋ, ನನ್ನನ್ನು ಬಿಟ್ಟುಬಿಡಿ ಬಾಸ್. ನನಗೆ ಇವಾಗ ತಾನೇ ನಮ್ಮ ಅಮ್ಮ ಹುಡುಗಿ ನೋಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಕಾವಿ ಪಂಚೆ ಕಟ್ಟಿದರೆ ನನ್ನ ಕತೆ ಮುಗೀತು. ಬಾಯ್ ಬಾಸ್, ನಾನು ನೈಟ್ ಕಾಲ್ ಮಾಡ್ತೀನಿ ಎಂದು ಹೇಳಿ ಕಾರ್ತಿಕ್ ಅಲ್ಲಿಂದ ಓಟ ಕಿತ್ತನು. ವಿಕ್ರಮ್ ಮತ್ತೆ ಆ ಒಂಟಿತನದಲ್ಲಿ ನಿಂತನು. ಅವನ ಕೈ ತಾನಾಗಿಯೇ ಮೊಬೈಲ್ ತೆಗೆದು ಅವನ ಗೆಳೆಯನ ಮೆಸೇಜ್ಗಾಗಿ ಕಾಯುತ್ತಿತ್ತು. ಸವಾಲಿನ ಬಿಸ್ನೆಸ್ ಅನ್ನು ಸುಲಭವಾಗಿ ನಿಭಾಯಿಸಿದ ಜಿಲ್ಲುವಿಗೆ ಈಗ ತನ್ನ ಹೃದಯವನ್ನು ನಿಭಾಯಿಸುವುದೇ ಪ್ರಪಂಚದಲ್ಲೇ ಅತ್ಯಂತ ಕಠಿಣವಾದ ಕೆಲಸವಾಗಿತ್ತು. ವಿಕ್ರಮ್ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ತನ್ನ ಸ್ನೇಹಿತನ ಮೆಸೇಜ್ಗಾಗಿ ಕಾಯುತ್ತಿದ್ದಾಗ ಅವನ ಫೋನ್ ರಿಂಗ್ ಆಯಿತು. ತನ್ನ ಸ್ನೇಹಿತನೇ ಕರೆ ಮಾಡುತ್ತಿದ್ದಾನೆ ಎಂಬ ಕಾತುರದಿಂದ ಫೋನ್ ತೆಗೆದವನು ಪರದೆಯ ಮೇಲೆ ಸೌಂದರ್ಯ ಎಂಬ ಹೆಸರು ಮಿನುಗುತ್ತಿದ್ದುದನ್ನು ಕಂಡು ಒಂದು ಕ್ಷಣ ಮುಖ ಸೆಂಟರಿಸಿದನು. ಇವಳಿಗೆ ವಿಷಯ ಗೊತ್ತಾದರೆ ಏನು ಹೇಳ್ತಾಳೋ ಎಂಬ ಆತಂಕ ಅವನಲ್ಲಿತ್ತು. ವಿಕ್ರಮ್ ಫೋನ್ ತೆಗೆದು ಕಿವಿಗೆ ಇಟ್ಟನು. ವಿಕ್ರಮ್, ಹೇಗಿದ್ದೀಯಾ? ನನ್ನ ಹತ್ತಿರ ಒಂದು ಮಾತು ಕೂಡ ಹೇಳದೆ ಮುಂಬೈಗೆ ಯಾಕೆ ಹೋದೆ ಎಂದ ಸೌಂದರ್ಯಳ ಧ್ವನಿಯಲ್ಲಿ ಗದರುವಿಕೆ ಮತ್ತು ಅಧಿಕಾರ ಬೆರೆತಿತ್ತು. ವಿಕ್ರಮ್ ಕುರ್ಚಿಯ ಮೇಲೆ ಒರಗಿಕೊಳ್ಳುತ್ತಾ, ಹಲೋ ಮೇಡಮ್, ಅಷ್ಟರಲ್ಲೇ ನಿಮಗೆ ವಿಷಯ ಮುಟ್ಟಿತಾ? ಯಾರು ಹೇಳಿದ್ದು ಎಂದನು ವ್ಯಂಗ್ಯವಾಗಿ. ನನಗೆ ಹೇಗೋ ಗೊತ್ತು ವಿಕ್ರಮ್. ನಾನು ನಿನ್ನನ್ನು ವಾಚ್ ಮಾಡುತ್ತಲೇ ಇದ್ದೇನೆ. ಇಲ್ಲಿ ನೋಡು, ನಾನು ಮತ್ತೆ ಹೇಳುತ್ತಿದ್ದೇನೆ ಎಂದು ತಪ್ಪಾಗಿ ತಿಳಿದುಕೊಳ್ಳಬೇಡ. ಮಾಯಾ ನಿನ್ನ ಜೀವನದಲ್ಲಿ ಮುಗಿದು ಹೋದ ಒಂದು ಅಧ್ಯಾಯ. ಅವಳ ಬಗ್ಗೆ ಯೋಚಿಸುವುದೋ ಅಥವಾ ಮತ್ತೆ ಅವಳೊಂದಿಗೆ ಸೇರಬೇಕು ಎಂದು ಅಂದುಕೊಳ್ಳುವುದೋ ಒಂದು ಮೂರ್ಖತನ. ಯಾಕೆಂದರೆ ಅವಳು ಇನ್ನೊಬ್ಬನ ಹೆಂಡತಿ ಅಂದಾಗ ವಿಕ್ರಮ್ಗೆ ಕೋಪ ನೆತ್ತಿಗೇರಿತು. ಓಕೆ ಮೇಡಮ್,
ಈಗ ನಾನು ಮಾಯಾಳನ್ನೇ ಮದುವೆಯಾಗುತ್ತೇನೆಂದು ಯಾವ ರಸ್ತೆಯಲ್ಲಿ ನಿಂತು ಹೋರಾಟ ಮಾಡುತ್ತಿದ್ದೇನೆ? ಇಲ್ಲ ಬೀದಿ ಬೀದಿಗೆ ಹೋಗಿ ಕಿರುಚುತ್ತಿದ್ದೇನಾ? ಈಗ ನಿನಗೇನು ಸಮಸ್ಯೆ ಎಂದು ಕೇಳಿದನು. ಏ ವಿಕ್ರಮ್, ಕೋಪಗೊಳ್ಳಬೇಡ. ನೀನು ಮಾಯಾಗಾಗಿಯೇ ಮುಂಬೈಗೆ ಹೋದೆ ಎಂದು ನನಗೆ ಗೊತ್ತು. ಆದರೆ ಮದುವೆಯಾದ ಒಂದು ಹುಡುಗಿಯನ್ನು ಹುಡುಕಿಕೊಂಡು ಹೋಗುವುದು ನ್ಯಾಯವಾ? ನಾನು ನಿನ್ನ ಫ್ರೆಂಡಾಗಿ ಇದನ್ನು ಕೇಳುತ್ತಿದ್ದೇನೆ. ನೀನು ಯಾರನ್ನೂ ತಿರುಗಿ ನೋಡಿದವನಲ್ಲ. ಎಲ್ಲ ಹುಡುಗಿಯರೊಂದಿಗೆ ಜಾಲಿಯಾಗಿ ಮಾತನಾಡುತ್ತೀಯ. ಆದರೆ ಒಂದು ದಿನವೂ ತಪ್ಪಾಗಿ ನಡೆದುಕೊಂಡಿಲ್ಲ. ಆದರೆ ಈ ಮಾಯಾ ವಿಚಾರದಲ್ಲಿ ನೀನು ಹುಚ್ಚನಾಗಿ ಬದಲಾಗಿದ್ದೀಯ. ಆ ಸಾಗರ್ಗೆ ಈ ವಿಷಯ ಗೊತ್ತಾದರೆ ದೊಡ್ಡ ಸಮಸ್ಯೆಯಾಗುತ್ತದೆ ಎಂದಳು. ವಿಕ್ರಮ್ ಮೇಜಿನ ಮೇಲಿದ್ದ ಪೆನ್ನನ್ನು ತಿರುಗಿಸಿದನು. ಸರಿ, ಈಗ ಯಾಕೆ ಕಾಲ್ ಮಾಡಿದೆ? ಇದನ್ನೆಲ್ಲ ಹೇಳಲಿಕ್ಕಾ? ಎಲ್ಲ ಹೇಳಿ ಮುಗಿಯಿತಲ್ಲ. ಫೋನ್ ಇಡು, ನನಗೆ ಮುಖ್ಯವಾದ ಕೆಲಸವಿದೆ ಎಂದು ಅವಳನ್ನು ತಪ್ಪಿಸುವ ರೀತಿಯಲ್ಲಿ ಹೇಳಿದನು. ನಾನು ಇನ್ನೂ ಹೇಳಿ ಮುಗಿಸಿಲ್ಲ ವಿಕ್ರಮ್. ಲೈಫ್ನಲ್ಲಿ ಎಂದಾದರೂ ಒಂದು ದಿನ ನೀನು ಒಬ್ಬ ಹುಡುಗಿಯನ್ನು ಮದುವೆಯಾಗುತ್ತೀಯ ತಾನೆ? ಅದನ್ನು ನನ್ನನ್ನೇ ಯಾಕೆ ಮದುವೆಯಾಗಬಾರದು? ನಾನು ನಿನ್ನನ್ನು ಒತ್ತಾಯಿಸುತ್ತಿಲ್ಲ. ಆದರೆ ನಿನ್ನನ್ನು ಹೀಗೆ ನೋಡಲು ನನ್ನಿಂದ ಆಗುತ್ತಿಲ್ಲ. ನನ್ನನ್ನು ಮದುವೆಯಾಗು. ನಿನ್ನನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಸೌಂದರ್ಯ ನಿರೀಕ್ಷೆಯಿಂದ ಹೇಳಿದಳು. ಅದಕ್ಕೆ ಮೊದಲು ನನ್ನ ಹೆಂಡತಿಯ ಹತ್ತಿರ ನಾನು ಡೈವರ್ಸ್ ಪಡೆಯಬೇಕು ಸೌಂದರ್ಯ ಎಂದು ವಿಕ್ರಮ್ ಒಂದು ವ್ಯಂಗ್ಯದ ನಗುವನ್ನು ಬೀರಿದನು. ಮರುತುದಿಯಲ್ಲಿ ಮೌನ ಆವರಿಸಿತು. ಏನು? ಹೆಂಡತಿಯ ಹತ್ತಿರ ಡೈವರ್ಸ್ ಪಡೆಯಬೇಕಾ? ಆಟವಾಡಬೇಡ ಎಂದು ಸೌಂದರ್ಯ ಬೆಚ್ಚಿ ಬೀಳಲು ವಿಕ್ರಮ್ ಮುಂದುವರೆಸಿದನು. ಸೌಂದರ್ಯ, ನೀನು ಅಷ್ಟು ದೂರ ನನ್ನನ್ನು ಫಾಲೋ ಮಾಡಿದ್ದೀಯಾ ಅಂದರೆ ನನಗೆ ಆದ ಮದುವೆಯ ಬಗ್ಗೆ ನಿನಗೆ ತಿಳಿದಿರಬೇಕಿತ್ತಲ್ಲವಾ ಎಂದನು ಸಾಮಾನ್ಯವಾಗಿ. ಮದುವೆಯ? ಏನೋ ಹೇಳ್ತಾ ಇದೆಯಾ? ಆ ಮಾಯಾಳನ್ನು ಮದುವೆಯಾದೆಯಾ ವಿಕ್ರಮ್? ಅವಳು ಸಾಗರ್ನ ಹೆಂಡತಿ. ಅವನು ಒಬ್ಬ ರಾಕ್ಷಸ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಸೌಂದರ್ಯ ಭಯದಿಂದ ಕಿರುಚಿದಳು. ರಾಕ್ಷಸನ? ಆವತ್ತು ತಾನೇ ಅವನನ್ನು ಹೀರೋ ರೇಂಜ್ಗೆ ಬಿಲ್ಡಪ್ ಮಾಡಿದೆ. ಇವತ್ತು ರಾಕ್ಷಸ ಅಂತಿದ್ದೀಯಾ ಎಂದು ವಿಕ್ರಮ್ ಧ್ವನಿ ಏರಿಸಿದನು. ಅವತ್ತು ನನ್ನನ್ನು ಕಾಪಾಡಿದರಲ್ಲಿ ಅವನು ಹೀರೋನೇ. ಆದರೆ ಅವನು ಒಂದು ಹಠ ಹಿಡಿದರೆ ಅದನ್ನು ಪಡೆಯಲು ಯಾವ ಹಂತಕ್ಕಾದರೂ ಹೋಗುತ್ತಾನೆ. ಈಗ ಎಲ್ಲಿದ್ದೀಯಾ? ಮಾಯಾ ಎಲ್ಲಿದ್ದಾಳೆ ಎಂದಳು. ವಿಕ್ರಮ್ ಸ್ವಲ್ಪವೂ ಯೋಚಿಸದೆ ಮಾಯಾ ಎಲ್ಲಿದ್ದಾಳೆ ಎಂದು ಅವಳ ಗಂಡನನ್ನೇ ಕೇಳಬೇಕು. ನಾನು ಈಗ ಆಫೀಸ್ನಲ್ಲಿದ್ದೇನೆ. ನನ್ನ ಹೆಂಡತಿ ನನ್ನ ಅತ್ತೆಯ ಮನೆಯಲ್ಲಿದ್ದಾಳೆ. ಈಗ ಅವಳನ್ನು ನೋಡಲು ತಾನೇ ನಾನು ಹೋಗುತ್ತಿದ್ದೇನೆ. ನನಗೆ ಕೆಲಸವಿದೆ ಸೌಂದರ್ಯ. ಫೋನ್ ಇಡು. ಸಂಡೇ ಈವ್ನಿಂಗ್ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಮ್ಯಾರೇಜ್ ಟ್ರೀಟ್ ಕೊಡುತ್ತೇನೆ ಎಂದು ಹೇಳಿ ವಿಕ್ರಮ್ ಕರೆಯನ್ನು ಕಡಿತಗೊಳಿಸಿದನು. ವಿಕ್ರಮ್ ಹೇಳಿದ ಆ ಮದುವೆ, ಹೆಂಡತಿ, ಅತ್ತೆಯ ಮನೆ ಎಂಬ ಪದಗಳು ಸೌಂದರ್ಯಳ ಕಿವಿಯಲ್ಲಿ ಸಿಡಿಲಿನಂತೆ ಎರಗಿದವು. ವಿಕ್ರಮ್ಗೆ ಮದುವೆಯಾಗಿ ಬಿಟ್ಟಿದ್ದ. ಅದು ಮಾಯಾ ಇಲ್ಲದೆ ಬೇರೆ ಯಾರು ಎಂದು ಅವಳಿಗೆ ನಂಬಲು ಸಾಧ್ಯವಾಗಲಿಲ್ಲ. ತಕ್ಷಣ ತನ್ನ ಕಾರನ್ನು ತೆಗೆದುಕೊಂಡ ಸೌಂದರ್ಯ ಮಿಂಚಿನ ವೇಗದಲ್ಲಿ ವರ್ಮನ್ ಹೆಡ್ ಕ್ವಾರ್ಟರ್ಸ್ ಕಡೆಗೆ ಹಾರಿದಳು. ವಿಕ್ರಮ್ನನ್ನು ನೇರವಾಗಿ ಭೇಟಿಯಾಗಿ ಸತ್ಯವನ್ನು ತಿಳಿಯಬೇಕೆಂಬ ತುಡಿತ ಅವಳಲ್ಲಿತ್ತು. ವಿಕ್ರಮ್ ಮತ್ತೆ ಕಾವ್ಯಾಳ ಫೋಟೋವನ್ನು ನೋಡಿದನು. ನಿನ್ನೆಯೆಲ್ಲ ಕಾಲು ನಡೆಯಲು ಕೂಡ ಆಗದೆ ನಿನ್ನನ್ನು ತಪ್ಪಿ ಹಿಡಿದು ನಡೆಯುವಂತೆ ಮಾಡಿದೆ. ಡಾಕ್ಟರ್ ನಿನ್ನನ್ನು ಸ್ಟ್ರೈನ್ ಮಾಡದೆ ನೋಡಿಕೊಳ್ಳಲು ಹೇಳಿದರು. ಹೇಗೆ ಇಷ್ಟು ವೈರಾಗ್ಯದಿಂದ ಮರವೇರಿ ಕಾಂಪೌಂಡ್ ಗೋಡೆ ಜಿಗಿದು ಹೋದೆ? ಹೇಗಿದ್ದರೂ ಆ ಕಾಲಿನಲ್ಲಿ ಮೂಳೆ ಮುರಿದಿರಬಹುದು. ಯಾವುದಾದರೂ ಆರ್ಥೋ ಹಾಸ್ಪಿಟಲ್ನಲ್ಲಿ ಹುಡುಕಿದರೆ ನಿನ್ನನ್ನು ಕಂಡು ಹಿಡಿಯಬಹುದು ಎಂದುಕೊಂಡಿದ್ದೇನೆ ಎಂದು ಫೋಟೋ ನೋಡಿ ಅವನು ಗೊಣಗುತ್ತಿದ್ದಾಗ ಆಗ ಅವನಿಗೆ ವಾಟ್ಸಪ್ ಮೆಸೇಜ್ ಒಂದು ಬಂತು. ಆ ಮೆಸೇಜ್ ನೋಡಿದವನ ಕಣ್ಣುಗಳು ಹರಳಿದವು. ಈಗೋ ಸಿಕ್ಕಿಬಿದ್ದೆಯಲ್ಲ, ನಿನ್ನನ್ನು ನೇರವಾಗಿ ಬಂದು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ತಕ್ಷಣ ತನ್ನ ಕಾರ್ ಕೀಯನ್ನು ತೆಗೆದುಕೊಂಡು ಆಫೀಸ್ ಬಿಟ್ಟು ಹೊರಟನು ವಿಕ್ರಮ್.
ಸರಿಯಾಗಿ ಸೌಂದರ್ಯಾಳ ಕಾರ್ ಹೊರ್ಮನ್ ಗ್ರೂಪ್ ಕಚೇರಿಯ ಬೃಹತ್ ಪ್ರವೇಶ ದ್ವಾರವನ್ನು ಸಮೀಪಿಸಿದಾಗ ವಿಕ್ರಮ್ನ ಕಪ್ಪು ಬಣ್ಣದ ಐಷಾರಾಮಿ ಕಾರ್ ವೇಗವಾಗಿ ಹೊರಬಂದಿತು. ವಿಕ್ರಮ್ನ ಕಾರು ಹೋಗುವುದನ್ನು ಕಂಡ ತಕ್ಷಣ ಸೌಂದರ್ಯ ತನ್ನ ವೇಗವನ್ನು ಹೆಚ್ಚಿಸಿದಳು. ಯಾರು ಆ ಹುಡುಗಿ? ವಿಕ್ರಮ್ ಯಾರನ್ನು ನೋಡಲು ಹೋಗುತ್ತಿದ್ದಾನೆ? ಅವನಿಗೆ ನಿಜವಾಗಿಯೂ ಮದುವೆಯಾಗಿ ಬಿಟ್ಟಿದೆಯಾ? ಹಾಗಾದರೆ ಯಾಕೆ ಅಥರ್ವ ಭಾವ ನನ್ನ ಹತ್ತಿರ ಹೇಳಿಲ್ಲ? ಒಂದು ವೇಳೆ ಇವನು ನನ್ನನ್ನು ಅವಾಯ್ಡ್ ಮಾಡಲು ಸುಳ್ಳು ಹೇಳುತ್ತಿದ್ದಾನಾ ಎಂದು ಯೋಚಿಸಿದವಳು ವಿಕ್ರಮ್ನನ್ನು ಹಿಂಬಾಲಿಸಿದಳು. ವಿಕ್ರಮ್ ಯಾವುದರ ಬಗ್ಗೆಯೂ ಚಿಂತಿಸದೆ ತನ್ನ ಮನಸ್ಸಿನಲ್ಲಿ ಕಾವ್ಯಾಳನ್ನು ಭೇಟಿಯಾಗುವ ಆ ಕ್ಷಣಕ್ಕಾಗಿ ಕಾರಿನ ವೇಗವನ್ನು ಹೆಚ್ಚಿಸುತ್ತಾ ಹೋದನು. ಸೌಂದರ್ಯ ಹಿಂದೆ ಬರುತ್ತಿರುವುದನ್ನು ಅರಿಯದ ವಿಕ್ರಮ್ ಸೈದಾಪೇಟೆಯ ಕಿರಿದಾದ ರಸ್ತೆಗಳ ಕಡೆಗೆ ತನ್ನ ಪ್ರಯಾಣವನ್ನು ಮುಂದುವರೆಸಿದನು. ವಿಕ್ರಮ್ನ ಮನಸ್ಸು ಮಾತ್ರ ಆ ಒಂದು ವಿಳಾಸವನ್ನೇ ಸುತ್ತುತ್ತಿತ್ತು. ಆಗ ಅವನ ಮೊಬೈಲ್ ಪರದೆಯ ಮೇಲೆ ವಿಮಲ್ IAS ಎಂಬ ಹೆಸರು ಮಿನುಗಿತು. ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗುವಿನೊಂದಿಗೆ ಬ್ಲೂಟೂತ್ ಮೂಲಕ ಕರೆಯನ್ನು ಸ್ವೀಕರಿಸಿದನು ವಿಕ್ರಮ್. ಹೇಳೋ ವಿಮಲ್ ಎಂದನು ವಿಕ್ರಮ್. ಏನ್ ವಿಕ್ಕಿ, ಹಾಳು ತುಂಬ ಬ್ಯುಸಿಯಾ? ನಾನು ಮೆಸೇಜ್ ಮಾಡಿ 10 ನಿಮಿಷವಾಯಿತು, ಇನ್ನೂ ರಿಪ್ಲೈ ಕಾಣಿಸ್ತಿಲ್ಲ ಎಂದು ವಿಮಲ್ನ ಅಧಿಕೃತ ಧ್ವನಿಯಲ್ಲಿ ಒಂದು ವ್ಯಂಗ್ಯದ ದಾಟಿ ಇತ್ತು. ಆಲ್ರೆಡಿ ನಾನು ಆಫೀಸ್ನಿಂದ ಹೊರಟು ಬಿಟ್ಟೆ. ನೀನು ಕಳುಹಿಸಿದ ಮೆಸೇಜ್ ನೋಡಿದೆ. ಥ್ಯಾಂಕ್ಸ್. ಗವರ್ನಮೆಂಟ್ ಡೇಟಾಬೇಸ್ನಿಂದ ಆ ಮಂಕಿಯ ಅಡ್ರೆಸ್ಸನ್ನು ಇಷ್ಟು ಬೇಗ ತೆಗೆಯುತ್ತೀಯಾ ಎಂದು ನಾನು ನಿರೀಕ್ಷಿಸಿರಲಿಲ್ಲ ಎಂದನು ವಿಕ್ರಮ್ ನಿರಾಳವಾಗಿ. ವಿಮಲ್ ನಕ್ಕನು. ಇದಕ್ಕಾಗಿಯೇ ನನ್ನನ್ನು ಓದಿ ಕಲೆಕ್ಟರ್ ಆಗಲು ಹೇಳಿದ್ದೆಯಾ? ಒಬ್ಬ ನಾಗರಿಕನ ಗುರುತಿನ ಮಾಹಿತಿಗಳಿರುವ ಆ ಮುಖ್ಯವಾದ ಡಿಪಾರ್ಟ್ಮೆಂಟ್ನಲ್ಲಿ ನಾನು ಇರುವುದರಿಂದ ಇದು ಸಾಧ್ಯವಾಯಿತು. ಆದರೆ ಆ ಫೋಟೋವನ್ನು ಮ್ಯಾಚ್ ಮಾಡಿ ಅಡ್ರೆಸ್ ತೆಗೆಯುವುದರೊಳಗೆ ನಮ್ಮ ಟೀಮ್ನವರು ಪಡಬಾರದ ಪಾಡುಪಟ್ಟರು. ಆ ಹುಡುಗಿ ಹಾಗೇನು ಮಾಡಿದಳು? ನಿನ್ನನ್ನು ಯಾಕೆ ಇಷ್ಟು ಅರ್ಜೆಂಟಾಗಿ ಹುಡುಕ್ತಾ ಇದೀಯಾ ಎಂದನು ವಿಮಲ್. ಅದು ಒಂದು ದೊಡ್ಡ ಕತೆ. ನೇರವಾಗಿ ಹೇಳುತ್ತೇನೆ. ಸದ್ಯಕ್ಕೆ ನೀನು ಮಾಡಿದ ಈ ಸಹಾಯಕ್ಕೆ ಒಂದು ದೊಡ್ಡ ಟ್ರೀಟ್ ಬಾಕಿ ಇದೆ. ಸಂಡೇ ಈವ್ನಿಂಗ್ ನೋಡೋಣ ಎಂದು ವಿಕ್ರಮ್ ಮಾತು ಬದಲಾಯಿಸಿದನು. ಸರಿ, ನೀನು ಏನನ್ನೋ ಮುಚ್ಚುತ್ತಾ ಇದೆಯಾ ಎಂದು ಮಾತ್ರ ಅರ್ಥವಾಗುತ್ತಿದೆ. ಇಷ್ಟು ದೂರ ಸರ್, ಅವಸರವಾಗಿ ಹೋಗ್ತಾ ಇದ್ದೀರಾ? ಅಂದರೆ ಅದು ಖಂಡಿತ ಲವ್ ಮ್ಯಾಟರ್ ಆಗಿಯೇ ಇರುತ್ತದೆ. ನಾನು ನಿನಗೆ ಕಳುಹಿಸಿದ ಆ ವಿಳಾಸ ಪಕ್ಕ ಸೈದಾಪೇಟೆ ಏರಿಯಾನೇ. ಹುಡುಗಿ ಓದುತ್ತಿರುವುದು ವೇಳಚೇರಿಯಲ್ಲಿರುವ ಗುರುನಾನಕ್ ಕಾಲೇಜ್ನಲ್ಲಿ. BSc ಕೆಮಿಸ್ಟ್ರಿ ಫೈನಲ್ ಇಯರ್ ಓದ್ತಾ ಇದ್ದಾಳೆ ಎಂದು ಕಾಲೇಜಿನ ಹೆಸರನ್ನು ಹೇಳಿಬಿಟ್ಟು ಒಂದು ಬಾರಿ ಬೇಕಿದ್ದರೆ ಚೆಕ್ ಮಾಡಿಕೊ. ಆಲ್ ದಿ ಬೆಸ್ಟ್ ವಿಕ್ಕಿ ಎಂದು ವಿಮಲ್ ಕರೆಯನ್ನು ಕಡಿತಗೊಳಿಸಿದನು. ವಿಕ್ರಮ್ ಮೊಬೈಲ್ ಪರದೆಯಲ್ಲಿ ಕಂಡ ಆ ಜಿಯೋ ಲೊಕೇಶನ್ ಅನ್ನು ನೋಡಿದನು. ಥ್ಯಾಂಕ್ಸ್ ವಿಮಲ್, ಸದ್ಯಕ್ಕೆ ಇದು ಯಾರಿಗೂ ತಿಳಿಯದೇ ಇರುವುದೇ ಒಳ್ಳೆಯದು ಎಂದು ತನಗೆ ತಾನೇ ಹೇಳಿಕೊಂಡ ವಿಕ್ರಮ್ ಕಾರಿನ ವೇಗವನ್ನು ಇನ್ನಷ್ಟು ಹೆಚ್ಚಿಸಿದನು. ಕಾರಿನಲ್ಲಿ FM ರೇಡಿಯೋದಲ್ಲಿ ಒಂದು ರೊಮ್ಯಾಂಟಿಕ್ ಹಾಡು ಓಡುತ್ತಿರಲು ವಿಕ್ರಮ್ನ ಕಣ್ಣುಗಳು ಆ ಫೋಟೋವನ್ನು ಒಂದು ಬಾರಿ ನೋಡಿದವು. ಅವನಿಗೆ ಆ ಹಾಡಿನ ಬಗ್ಗೆ ಯಾವ ಫೀಲಿಂಗ್ ಕೂಡ ಇರಲಿಲ್ಲ. ಆದರೆ ಅವಳನ್ನು ನೋಡಬೇಕೆಂಬ ಕಾತುರ ಮಾತ್ರ ಇತ್ತು. ಕಾವ್ಯ, ನಿನ್ನ ಗುರುತನ್ನು ನೀನು ನನ್ನಿಂದ ಮುಚ್ಚಿಟ್ಟಿರಬಹುದು. ಆದರೆ ಒಬ್ಬ ಸರ್ಕಾರಿ ಅಧಿಕಾರಿಯ ಮೂಲಕ ನಿನ್ನ ಮನೆಯ ಬಾಗಿಲಿಗೆ ಬಂದುಬಿಟ್ಟೆ. ನಿನ್ನ ಮಂಕಿ ಚೇಷ್ಟೆ ಈಗ ಒಂದು ಅಂತ್ಯಕ್ಕೆ ಬರಲಿದೆ ಎಂದನು. ಒಂದು ಸಿಗ್ನಲ್ನಲ್ಲಿ ವಿಕ್ರಮ್ನ ಕಾರ್ ಹಾದು ಹೋಗಲು ಸೌಂದರ್ಯಾಳ ಕಾರ್ ಸಿಕ್ಕಿ ಹಾಕಿಕೊಂಡಿತು. ಸ್ವಲ್ಪ ಹೊತ್ತಿನಲ್ಲಿ ಸೈದಾಪೇಟೆಯ ಆ ಜನದಟ್ಟಣೆಯ ಮುಖ್ಯ ರಸ್ತೆಯಿಂದ ಪ್ರತ್ಯೇಕಗೊಳ್ಳುವ ಕಾರಣೇಶ್ವರ ಬೀದಿಯೊಳಗೆ ವಿಕ್ರಮ್ನ ಕಾರು ಮೆಲ್ಲನೆ ಪ್ರವೇಶಿಸಿತು. ಬೀದಿ ದೀಪಗಳು ಮಸುಕಾಗಿ ಉರಿಯತೊಡಗಿದ್ದ ಆ ಮುಸ್ಸಂಜೆ ವಿಕ್ರಮ್ನ ಮನಸ್ಸಿನಲ್ಲಿ ಒಂದು ರೀತಿಯ ನಡುಕವನ್ನು ತಂದಿತು. ವಿಮಲ್ ಕೊಟ್ಟ ಆ ಜಿಯೋ ಲೊಕೇಶನ್ ಸರಿಯಾಗಿ ಒಂದು ಜಾಗವನ್ನು ತೋರಿಸಲು ವಿಕ್ರಮ್ ತನ್ನ ಕಾರನ್ನು ರಸ್ತೆಯ ಬದಿಯಲ್ಲಿದ್ದ ಒಂದು ಮರದ ಕೆಳಗೆ ನಿಲ್ಲಿಸಿದನು. ಆ ಜಾಗದಿಂದ ನೋಡಿದರೆ 1-2 ಮನೆಗಳ ಆಚೆ ಕಾವ್ಯಾಳ ಮನೆ ಕಾಣಿಸುತ್ತಿತ್ತು. ಒಂದು ಸಾಧಾರಣ ಮಧ್ಯಮ ವರ್ಗದ ಮನೆ. ವಿಕ್ರಮ್ ಕಾರಿನಿಂದ ಕೆಳಗಿಳಿಯಲಿಲ್ಲ. ಅವನ ಆಳವಾದ ಮನಸ್ಸು ಅವನನ್ನು ತಡೆಯಿತು. ದಿಢೀರನೆ ಒಳಗೆ ಹೋದರೆ ಅವಳು ಹೆದರಿ ಬಿಡುತ್ತಾಳೆ. ಆಗಲೇ ತಾಳಿಯನ್ನು ಹುಂಡಿಯಲ್ಲಿ ಹಾಕುತ್ತೇನೆ ಎಂದು ಹೇಳಿ ಬಂದಿದ್ದಾಳೆ. ಅವರ ಮನೆಯ ಪರಿಸ್ಥಿತಿ ತಿಳಿಯದೆ ನಾವು ಒಳಗೆ ಹೋಗಿ ಏನಾದರೂ ಗಲಾಟೆ ಹಾಕಿಬಿಟ್ಟರೆ ಏನು ಮಾಡುವುದು? ನನ್ನಿಂದ
ಅವಳಿಗೆ ಯಾವುದೇ ಸಮಸ್ಯೆ ಬರಬಾರದು. ಆದರೆ ಅವಳು ಹೇಗಿದ್ದಾಳೆಂದು ನೋಡಿಯೇ ತೀರಬೇಕು ಎಂದು ವಿಕ್ರಮ್ ಕಾರಿನೊಳಗೆ ಕುಳಿತು ಗಾಜನ್ನು ಲಘುವಾಗಿ ಇಳಿಸಿ ಆ ಮನೆಯನ್ನು ಗಮನಿಸಿದನು. ಆಗ ಆ ಬೀದಿಯೊಳಗೆ ಒಂದು ಬಾಡಿಗೆ ಕಾರ್ ಪ್ರವೇಶಿಸಿತು. ಸರಿಯಾಗಿ ಕಾವ್ಯಾಳ ಮನೆಯ ಬಾಗಿಲಲ್ಲಿ ನಿಂತಿತು. ವಿಕ್ರಮ್ ತನ್ನ ಕಣ್ಣುಗಳನ್ನು ಕಿರಿದಾಗಿಸಿ ನೋಡಿದನು. ಮೊದಲು ಕಾವ್ಯಾಳ ಅಮ್ಮ ಸರೋಜಾ ಕೆಳಗಿಳಿದರು. ಅವರನ್ನು ಹಿಂಬಾಲಿಸಿ ಕಾವ್ಯ ಕಾರಿನಿಂದ ಹೊರಬಂದಳು. ಅವಳು ಕೆಳಗೆ ಕಾಲಿಟ್ಟ ರೀತಿಯಲ್ಲೇ ವಿಕ್ರಮ್ ಊಹಿಸಿಬಿಟ್ಟನು. ಅವಳ ಎಡಗಾಲು ಲಘುವಾಗಿ ನೆಲಕ್ಕೆ ತಟ್ಟಿ ಕುಂಟುತ್ತಿರಲು ಅವಳು ನೋವಿನಿಂದ ಮೆಲ್ಲನೆ ತಾಳಿಕೊಂಡು ನಡೆದಳು. ಸರೋಜಾಳ ಕೈಯಲ್ಲಿದ್ದ ಆ ಆಸ್ಪತ್ರೆಯ ಚೀಲದಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಚೆನ್ನೈ ಆರ್ಥೋ ಸೆಂಟರ್ ಎಂದು ಬರೆದಿತ್ತು. ನಾನು ಅಂದುಕೊಂಡಿದ್ದು ಸರಿ. ಬೆಳಿಗ್ಗೆ ಕಾಂಪೌಂಡ್ ಗೋಡೆಯಿಂದ ಜಿಗಿದಾಗ ಕಾಲಿಗೆ ಪೆಟ್ಟು ಬಿದ್ದಿದೆ ಅನ್ನಿಸುತ್ತೆ ಎಂದು ವಿಕ್ರಮ್ ಆತಂಕದಿಂದ ಗಮನಿಸಿದನು. ಒಳ್ಳೆಯದಾಗಿ ಕಾಲಿಗೆ ದೊಡ್ಡ ಪ್ಲಾಸ್ಟರ್ ಏನೂ ಇರಲಿಲ್ಲ. ಒಂದು ಸ್ಕ್ರಬ್ ಬ್ಯಾಂಡೇಜ್ ಮಾತ್ರ ಕಣ ಕಾಲಿನವರೆಗೆ ಸುತ್ತಲಾಗಿತ್ತು. ಅವರು ಮನೆಯ ಬಾಗಿಲಿಗೆ ಬಂದ ಕೂಡಲೇ ಕಾವ್ಯಾಳ ಅಪ್ಪ ಹೊರಗೆ ಬಂದರು. ಏನಮ್ಮ, ಯಾವಾಗ ಹಾಸ್ಪಿಟಲ್ಗೆ ಹೋದ್ರಿ? ನಾನು ಆಫೀಸಿಂದ ಬಂದು ನೋಡುವಾಗ ನಿಮ್ಮಿಬ್ಬರನ್ನೂ ಕಾಣಲಿಲ್ಲ. ಸರಿ, ದೇವಸ್ಥಾನಕ್ಕೆ ಹೋಗಿರಬಹುದು ಅಂದುಕೊಂಡೆ. ಫೋನ್ ಯಾಕೆ ರಿಸೀವ್ ಮಾಡಲಿಲ್ಲ ಎಂದು ಗಾಬರಿಯಿಂದ ಕೇಳಿದರು. ಕಾವ್ಯ ತನ್ನ ಅಪ್ಪನನ್ನು ನೋಡಿ ಒಂದು ದುರ್ಬಲವಾದ ನಗುವನ್ನು ಬೀರಿದಳು. ನನ್ನ ಮೊಬೈಲ್ ಬ್ಯಾಗ್ನೊಂದಿಗೆ ಮಿಸ್ ಆಗಿ ಬಿಟ್ಟಿತ್ತಲ್ಲಪ್ಪ. ಅಮ್ಮನೂ ಅವಸರದಲ್ಲಿ ಫೋನ್ ಮನೆಯಲ್ಲೇ ಬಿಟ್ಟು ಬಂದಿದ್ದಾರೆ ಎಂದು ಅವಳು ಹೇಳಲು ವಿಕ್ರಮ್ ಅವರ ತುಟಿಗಳ ಚಲನೆಯನ್ನು ಇಟ್ಕೊಂಡು ವಿಷಯವನ್ನು ಅರ್ಥ ಮಾಡಿಕೊಂಡನು. ಅದೇ ಸಮಯದಲ್ಲಿ ಅವಳ ಕುತ್ತಿಗೆಯನ್ನು ಗಮನಿಸಿದನು. ಅವನು ಕಟ್ಟಿದ ತಾಳಿ ಅಲ್ಲಿ ಇರಲಿಲ್ಲ. ಒಳಗೊಳಗೆ ಚುರುಕ್ ಎಂದು ಯಾವುದೋ ಮುಳ್ಳು ಚುಚ್ಚಿದಂತಹ ಒಂದು ಸಣ್ಣ ಅನುಭವವಾಯಿತು. ಆದರೆ ಅವನು ಅದನ್ನು ದೊಡ್ಡದಾಗಿ ಪರಿಗಣಿಸಲಿಲ್ಲ. ಆಗ ಸರೋಜಾ ಬೇಸರದಿಂದಲೇ ಹೇಳಿದರು, ಇನ್ನೂ ನಿನ್ನ ಅಕ್ಕನನ್ನು ನೋಡಲು ಮುಂಬೈಗೆ ಹೋಗಿ 10 ದಿನ ರಜೆ ಹಾಕು. ನಿನ್ನನ್ನೆಲ್ಲ ಕಾಲಿಗೆ ಬರೆ ಎಳೆಯಬೇಕು. ನೀನೇ ಕಾಲನ್ನು ಮುರಿದುಕೊಂಡು ಬಂದಿರುವುದರಿಂದ ಸುಮ್ಮನಿದ್ದೇನೆ. ಸರಿಯಾಗಿ ಒಳಗೆ ಬಂದು ಮಲಗು ಎಂದು ಮುಖ ಸಿಂಟರಿಸಿ ಹೇಳಿಬಿಟ್ಟು ಹೋದರು. ಕಾವ್ಯ ಕುಂಟುತ್ತಲೇ ಒಳಗೆ ಹೋಗುತ್ತಾ, ಯಾಕಮ್ಮ, ಇದೆಲ್ಲ ಸುಮ್ಮನೆ ಒಂದು ಹುಡುಕು ಅಷ್ಟೆ. ನಾಳೆ ಕಾಲೇಜಿಗೆ ಹೋಗಬೇಕು. ಈಗಾಗಲೇ 2 ದಿನ ರಜೆ ಎಂದು ಹಠದಿಂದ ಹೇಳಲು ಕಾಲಿಗೆ ಬ್ಯಾಂಡೇಜ್ ಹಾಕ್ಕೊಂಡು ಕಾಲೇಜು ಒಂದು ಕೇಡು ಎಂಬ ಸರೋಜಾಳ ಗದರುವಿಕೆಯ ಶಬ್ದ ಮನೆಯೊಳಗೆ ಮರೆಯಾಯಿತು. ವಿಕ್ರಮ್ ಸೀಟಿನಲ್ಲಿ ಒರಗಿಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡನು. ಆಗ ಕೆಲ ಹುಡುಗರು ಕಾವ್ಯಾಳ ಮನೆಯೊಳಗೆ ಹೋಗಿ ಸ್ವಲ್ಪ ಸಮಯದ ನಂತರ ಹೊರಗೆ ಬಂದು ವಿಕ್ರಮ್ನ ಕಾರನ್ನು ಕ್ರಾಸ್ ಮಾಡಿದಾಗ ವೇಗವಾಗಿ ಇಳಿದವನು ಅವರನ್ನು ಕರೆದನು. ಹಾಯ್ ಪುಟ್ಟ ಮಕ್ಕಳೇ, ಐ ಆಮ್ ವಿಕ್ರಮ್. ಈಗ ಒಬ್ಬರು ಅಕ್ಕ ಒಳಗೆ ಹೋದರಲ್ಲವೇ? ಅವರ ಕಾಲಿಗೆ ಯಾಕೆ ಪೆಟ್ಟಾಗಿದೆ ಎಂದು ಗೊತ್ತಿಲ್ಲದವನಂತೆ ಕೇಳಿದನು. ಹಲೋ ಅಂಕಲ್, ನೀವು ಯಾರೆಂದೇ ತಿಳಿಯದೆ ನಾವು ಹೇಗೆ ನಮ್ಮ ಅಕ್ಕನ ಬಗ್ಗೆ ಹೇಳುವುದು ಎಂದು ಒಬ್ಬ ಹುಡುಗ ಕೇಳಲು, ನಾನು ಆ ಅಕ್ಕನ ಕಾಲೇಜ್ ಪ್ರೊಫೆಸರ್. 2 ದಿನ ರಜೆ ಹಾಕಿದ್ದಾರೆ. ಅದಕ್ಕೆ ಏನಾಗಿದೆ ಎಂದು ವಿಚಾರಿಸಲು ಬಂದೆ. ಅವರಿಗೆ ಕಾಲಿಗೆ ಪೆಟ್ಟಾಗಿರುವುದರಿಂದ ಸರಿ ಹೋದರೆ ಹೋಗಲಿ ಎಂದು ಅವರನ್ನು ತೊಂದರೆ ಮಾಡಲಿಲ್ಲ. ನೀವು ಹೇಳಿ ಏನಾಯಿತು ಎಂದನು. ಅಕ್ಕ ಅವರ ಅಕ್ಕನನ್ನು ನೋಡಲು ಮುಂಬೈಗೆ ಹೋಗಿದ್ದರು. ಅಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿ ಕಾಲಿಗೆ ಪೆಟ್ಟಾಯಿತಂತೆ. ಅದಕ್ಕೆ ಈಗ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಾರೆ ಎಂದು ಹೇಳಿಬಿಟ್ಟು ಆ ಹುಡುಗರು ಮಾತನಾಡಿಕೊಳ್ಳುತ್ತಲೇ ಹೊರಟು ಹೋದರು. ಅವನ ಹೃದಯ ಈಗಷ್ಟೇ ಸಹಜವಾಗಿ ಮಿಡಿಯಿತು. ಮುಂಬೈನಲ್ಲಿ ಅಕ್ಕನ ಜೊತೆ ಇದ್ದೆ ಎಂದು ಸುಳ್ಳು ಹೇಳಿದ್ದಾಳೆ. ಕುತ್ತಿಗೆಯಲ್ಲಿ ಬೇರೆ ತಾಳಿ ಕಾಣಿಸುತ್ತಿಲ್ಲ. ಸರಿ, ಇನ್ನೂ ನಮಗೆ ಈ ಕಡೆ ಕೆಲಸವಿಲ್ಲ. ಹೇಗೂ ಅವಳು ಈಗ ಸುರಕ್ಷಿತವಾಗಿ ತನ್ನ ಮನೆಯಲ್ಲಿದ್ದಾಳೆ ಎಂಬುದು ವಿಕ್ರಮ್ಗೆ ದೊಡ್ಡ ನಿರಾಳತೆಯನ್ನು ತಂದಿತು.